ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಲಿಕೆ ಮಾತ್ರವಲ್ಲ, ಭವಿಷ್ಯದ ಕನಸುಗಳಿಗೆ ಬಲವೂ ಸಿಗುತ್ತೆ. ಇವತ್ತು ತರಬೇತಿ, ನಾಳೆ ಸ್ವಂತ ಉದ್ಯಮ. ಪ್ರತಿಯೊಂದು ಹಂತವು ಗುಣಮಟ್ಟದಿಂದ ಕೂಡಿದ ತರಬೇತಿ ಸಂಸ್ಥೆ. ಹೌದು, ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆಯಲ್ಲಿ ಮಹಿಳೆಯರಿಗಾಗಿ ಉಚಿತ ಎಂಬ್ರಾಯ್ಡರಿ ಮತ್ತೆ ಫ್ಯಾಬ್ರಿಕ್ ಪೇಂಟಿಂಗ್ ತರಬೇತಿ ನಡೀತಾ ಇದೆ. ಈ ಕಲಿಕೆ, ಈ ಜವಾಬ್ದಾರಿ ನಿಮ್ಮ ಬಾಳಿನ ದಿಕ್ಕನ್ನ ಬದಲಾಯಿಸಬಹುದು. ಕಲಿಕೆಯಿಂದ ಬದುಕನ್ನ ರೂಪಿಸೋ ಒಳ್ಳೆಯ ಅವಕಾಶ. ರುಡ್ಸೆಟ್ ಸಂಸ್ಥೆ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆಯಾಗಿದ್ದು, ವಿವಿಧ ಸ್ವ ಉದ್ಯೋಗ ತರಬೇತಿಗಳನ್ನ ಸಂಪೂರ್ಣ ಉಚಿತವಾಗಿ ನೀಡುತ್ತೆ. ಇಲ್ಲಿನ ತರಬೇತಿಗಳನ್ನ ವೃತ್ತಿಪರರು ನೀಡ್ತಾರೆ. ನಿತ್ಯ ಯೋಗ ತರಬೇತಿ, ಉಚಿತ ಊಟ ವಸತಿ. ಇದಕ್ಕೆ ತಕ್ಕಷ್ಟು ಶ್ರದ್ಧೆಯೂ ಇದ್ದರೆ ಯಾವ ಮಹಿಳೆಯೂ ಸ್ವಾವಲಂಬಿಯಾಗಿ ಬದುಕಬಹುದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂದ್ಕೊಂಡಿದ್ದೀರಾ? ಈ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಉಚಿತ ತರಬೇತಿಗಳಿಂದ ಹಲವು ಮಹಿಳೆಯರು ತಮ್ಮ ಜೀವನದ ಹೊಸ ಅಧ್ಯಾಯವನ್ನ ಶುರು ಮಾಡಿದ್ದಾರೆ. ಇಲ್ಲಿನ ಎಂಬ್ರಾಯ್ಡರಿ ತರಬೇತಿ ವಿಷಯದಲ್ಲಿ ಮಹಿಳೆಯರು ಮೂಲಭೂತ ತಂತ್ರಗಳಿಂದ ಪ್ರಾಯೋಗಿಕ ಅನುಭವದವರೆಗೂ ಎಲ್ಲವನ್ನ ಕಲಿತಾರೆ. ಜೊತೆಗೆ ಪ್ರತಿಯೊಬ್ಬ ಮಹಿಳೆಗೆ ಭರವಸೆ ಸಿಗುತ್ತೆ. ರುಡ್ಸೆಟ್ ಸಂಸ್ಥೆ ಮಹಿಳಾ ಸಬಲೀಕರಣಕ್ಕೆ ನಿಜವಾದ ಬಲ ನೀಡುತ್ತಿದೆ. ಇಲ್ಲಿ ಕಲಿತ ತರಬೇತಿ ನಾಳೆಯ ಸ್ವ ಉದ್ಯಮಕ್ಕೆ ಬುನಾದಿಯಾಗಿದೆ. ಇದೇ ನಾಳೆಯ ಸಮಾಜದ ಬದಲಾವಣೆ. ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕಲಿಯೋ ಆಸಕ್ತಿ ಇದ್ರೆ ಈ ಸಂಸ್ಥೆ ಬಗ್ಗೆ ತಿಳಿದುಕೊಳ್ಳಿ. ಇಲ್ಲಿ ಶಿಕ್ಷಣವಿದೆ, ಪ್ರೋತ್ಸಾಹವಿದೆ. ಇಲ್ಲಿ ತರಬೇತಿ ಪಡಿತಾ ಇರುವವರು ಯಾಕೆ ತರಬೇತಿ ತಗೊಳ್ತಾ ಇದ್ದಾರೆ, ಯಾವ ರೀತಿ ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇದ್ದಾರೆ, ಅವರ ಮುಂದಿನ ಪ್ಲಾನಿಂಗ್ ಏನು, ಹಾಗೇನೆ ಸಂಸ್ಥೆ ಬಗ್ಗೆ ಅವರ ಅನುಭವವನ್ನ ಕೇಳೋಣ ಬನ್ನಿ. ನನ್ನ ಹೆಸರು ಚಂದ್ರಿಕಾ, ನಾನು ಭಟ್ಕಳದಿಂದ ಬಂದಿರೋದು. ನನ್ನ ಹೆಸರು ಐಶ್ವರ್ಯ, ನಮ್ಮ ಮನೆ ವನ್ಸೆ. ನನ್ನ ಹೆಸರು ಸಬಿತಾ, ನಾನು ಪೆರಡೂರಿಂದ ಬಂದಿದ್ದೇನೆ. ನಂದು ಬಿಕಾಮ್ ಆಗಿದೆ, ಇಲ್ಲಿ ಕುಂದಾಪುರದಲ್ಲಿ ಮಾಡಿರೋದು. ನಾವು ಬಿಕಾಮ್ ಮಾಡಿರೋದು ಕೋಟೇಶ್ವರ ಕಾಲೇಜಲ್ಲಿ. ಹೆಸರು ಬಬಿತಾ ಅಂತ ಹೇಳಿ. ಆಕ್ಚುಲಿ ನಂದು D.Ed ಆಗಿದೆ. ನೆಕ್ಸ್ಟ್ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ಆಗಿದೆ. ನಂತರ ನ್ಯೂಮರಾಲಜಿಯಲ್ಲಿ ಸಹ ಸ್ಟಡೀಸ್ ಆಗಿದೆ. ಆಕ್ಚುಲಿ ನಾನು ಟೀಚಿಂಗ್ ಅಲ್ಲಿ ಇದ್ದು ಬೇರೆ ಬೇರೆ ಸ್ಟಡಿ ಮಾಡಿದ್ರು. ನಂಗೆ ಕಲಿಯೋದಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟ್. ಅನುಷಾ ರೆಫರ್ ಮಾಡಿರೋದು ಇಲ್ಲಿ ಬರೋಕೆ. ಮೊದ್ಲು ನಂಗೆ ಇಲ್ಲಿ ಹಾಸ್ಟೆಲ್ ಇದೆ ಅಂತ ಹೇಳಿದ್ರೆ ನಂಗೆ ಸೇಫ್ಟಿ ಇಲ್ಲ ಅಂತ ಅನಿಸಿತ್ತು. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇಲ್ಲಿ ವಾತಾವರಣ ನಂಗೆ ತುಂಬಾ ಇಷ್ಟ ಆಯ್ತು. ಫ್ಯಾಬ್ರಿಕ್ ಪೇಂಟಿಂಗ್ ಮತ್ತೆ ಎಂಬ್ರಾಯ್ಡಿಂಗ್ ಕಲಿಸ್ತಾರೆ. ನನ್ಗೆ ಸ್ಟಿಚಿಂಗ್ ಬರ್ತಿತ್ತು, ಆದ್ರೆ ಪೇಂಟಿಂಗ್ ಬರ್ತಿರ್ಲಿಲ್ಲ. ಇಲ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮೊದ್ಲಿಂದಾನು ಇದ್ರ ಬಗ್ಗೆ ಅಂದ್ರೆ ಜಸ್ಟ್ ಯೂಟ್ಯೂಬ್ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಅಷ್ಟೇ. ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು, ತುಂಬಾ ಕಡೆ ಎಲ್ಲ ಕೇಳಿದೆ ಕುಂದಾಪುರದಲ್ಲೆಲ್ಲ, ಬಟ್ ಕಾಸ್ಟ್ಲಿ ಆಗತ್ತಂತ ಹೋಗ್ಲಿಲ್ಲ. ಬಟ್ ಇದು ಒಂದು 4 ಮಂತ್ ನಾನು ಕೆಲಸ ಮಾಡಿ ಮತ್ತೆ 1 ಮಂತ್ ಇದಕ್ಕೋಸ್ಕರ ನಾನು ಜಾಯಿನ್ ಆದೆ. ಅಂದ್ರೆ ಈಗ ತುಂಬಾ ಇಂಟ್ರೆಸ್ಟ್ ಬಂತು ಮತ್ತು ಇದನ್ನ ಕಲಿಬೇಕಂತ ಹೋಪ್ ಆಯ್ತು. ನಾನು ಯಾವತ್ತೂ ಮನೆ ಬಿಟ್ಟು ಇದ್ದೋಳಲ್ಲ. ಮತ್ತೆ ಇಲ್ಲಿ ಫ್ರೆಂಡ್ಸ್ ಹಾಗೆ ತುಂಬಾ ಒಳ್ಳೆ ಇದ್ದಾರೆ, ಸ್ಟಾಫ್ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆಮೇಲೆ ಇಲ್ಲಿನ ಕ್ಲೀನೆಸ್, ಮತ್ತೆ ಬೆಳಿಗ್ಗೆ ನಾವು ಎದ್ದು ಯೋಗ ಹೋಗಿ ಶ್ರಮದಾನ ಮಾಡೋದೆಲ್ಲ ಒಟ್ಟಿಗೆ ಮಾಡಿ ಸೇರಿ ಮಾಡ್ತೀವಿ. ಹಾಗೆ ಇಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ನಾವ್ ಇಲ್ಲಿ ಬಂದ್ರ ಮೇಲೆ ನಾ ತುಂಬಾ ಕಲಿತೆ. ಸೊ ಬೇರೆಯವ್ರಿಗೆ ನಾ ರೆಫರ್ ಮಾಡೋದಂದ್ರೆ ಇಲ್ಲಿ ಬಂದು ನೋಡಿ ಇದ್ದು ಎಲ್ಲ ಕಲಿತು ಹೋಗಿ ಮತ್ತೆ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಳ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು.
ಇಲ್ಲ, ಫೀಸ್ ಕೊಡ್ಲಿಲ್ಲ ನಾವು, ಫ್ರೀ. ನಂದು PUC ಆಗಿದೆ. ನಾನು ಟೈಲರಿಂಗ್ ಮಾಡ್ತಿದ್ದೇನೆ. ಅಂದ್ರೆ ಟೈಲರ್ ನಾವು ಮಾಡ್ತಿರುವಾಗ ನಮ್ಗೆ ತುಂಬಾ ಅದ್ರ ಆರ್ಡರ್ ಬರ್ತದೆ. ಆಗ ನಾವು ಬ್ಲೌಸ್ ಎಲ್ಲ ಹೊರಗಡೆ ಕೊಡ್ಬೇಕಾಗ್ತದೆ. ಅದಕ್ಕೆ ನಂಗೆ ಯೂಸ್ಫುಲ್ ಆಗ್ತದೆ ಅಂತ ನಾನು ಸಹ ತುಂಬಾ ಟ್ರೈ ಮಾಡಿದೆ. ಬಟ್ ನಂಗೆ ಅದು ಚೂರ್ಸ ಆಗ್ಲಿಲ್ಲ, ಹೇಗೆ ಮಾಡುದು ನೀಡ್ಲ ಅದು ತುಂಬಾ ಕಷ್ಟ ಆಯ್ತು. ಮತ್ತೆ ನಂಗೆ ಧರ್ಮಸ್ಥಳ ಗ್ರೂಪ್ ಸರ್ ಇದ್ರು, ಅವ್ರು ಸ್ಟೇಟಸ್ ಹಾಕಿದ್ರು. ಅವರನ್ನು ನೋಡಿ, ಸ್ಟೇಟಸ್ ನೋಡಿ ನಾನು ಇಲ್ಲಿಗೆ ಬಂದೆ. ಸರ್ ಹತ್ರ ಕೇಳಿದ್ರು ಜಾಯಿನ್ ಆಗಿ ಅಂತ ಹೇಳಿದ್ರು. ಜಾಯಿನ್ ಆದ್ವಿ. ಮತ್ತೆ ಇಲ್ಲದೆ ನಂಗೆ ಭಯ ಆಯ್ತು, ಹೇಗೆ ಹೇಳಿಕೊಡ್ತಾರಾ ಇಲ್ವಾ ಸರಿ ಗೊತ್ತಿಲ್ಲ. ನಾವಂದ್ರೆ ನಮ್ಗೆ ಸ್ವಲ್ಪ ಥ್ರೆಡ್ ಅನ್ನು ಇದು ನೀಡ್ಲ ಮೇಲೆ ಮಾಡ್ಲಿಕ್ಕೆ ಎಂತ ಸಹ ಬರ್ತಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಮೇಡಮ್ ಎಲ್ಲ ಹೇಳಿಕೊಟ್ರು. ಅದು ನಮ್ಗೆ ನೀಡ್ಲಿದ್ದು ಮಾಡ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಆದ್ ಮತ್ತೆ ಹೇಳಿಕೊಟ್ರು. ಈಗ ನಾವು ಅದೇ ಮಾಡ್ತಿದ್ವಿ. ಮತ್ತೆ ಇಲ್ಲಿ ಬಂದ್ಮೇಲೆ ಅದು ಸಹ ಮಿಲಿ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆಂದಾಗಿ ಮಾಡ್ತದೆ. ನಮ್ಗಂದ್ರೆ ನಾವು ಸ್ಕೂಲಲ್ಲಿ ಹೋದ ಅನುಭವ ನಮ್ಗೆ ಪುನಃ ಇಲ್ಲಿ ಆಗ್ತಿತ್ತು. ಆದ್ರೆ ಸ್ಕೂಲಲ್ಲಿ ಇಷ್ಟು ನಮ್ಗೆ ಸಿಗ್ಲಿಲ್ಲ. ಅಂದ್ರೆ ಇಲ್ಲಿ ನಮ್ಗೆ 30 ದಿವಸದಲ್ಲಿ 3 ಮಿಲಿ ಎಲ್ಲ ಮಾಡಿ ತುಂಬಾ ಒಳ್ಳೇದಾಯ್ತು. ಎಂತೆಲ್ಲ ನಮ್ಗೆ ಸ್ಟೇಜ್ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ, ಎಂತ ಮಾಡ್ಲಿಕ್ಕೆ ಸಹ ನಮ್ಗೆ ಸ್ವಲ್ಪ ಧೈರ್ಯ ಬಂತ. ಮತ್ತೆ ನಾವೆಲ್ಲ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ತಿದ್ವಲ್ಲ, ಕಲಿಯುವ ಖುಷಿ ಆಯ್ತು. ಒಬ್ರೊಬ್ರು ಹೇಳಿಕೊಡುದು ಅದೆಲ್ಲ ತುಂಬಾ ಖುಷಿ ಆಗ್ತದೆ. 30 ದಿವಸದ ಕಮ್ಮಿ ಆದದ್ದು ನಮ್ಗೆ ತುಂಬಾ ಬೇಜಾರಾಗ್ತಾ ಉಂಟು. ಹಾಗೆ ಅಷ್ಟು ಫೇಲ್ ಆಗ್ತಾ ಉಂಟು. ಆದ್ರೆ ಒಳ್ಳೆ ಕಲ್ಸಿ ಕೊಡ್ತಾರೆ, ತುಂಬಾ ಒಳ್ಳೇದು. ನಮ್ಗೆ ಇದನ್ನೇ ಮುಂದೆ ಮಾಡ್ಬೇಕಂತ ಇದ್ದೇನೆ. ಜಸ್ಟ್ ನಾನ್ ಸಹ ಕಲಿಬೇಕು, ಜಾಸ್ತಿ ಇನ್ನೂ ಇದ್ರಲ್ಲಿ ಕಲಿಬೇಕಂತ ಇದ್ದೇನೆ. ನನ್ಗೆ ಎಂಬ್ರಾಯ್ಡ್ರಿ ಅನ್ನೋದು ನನ್ ಮಟ್ಟಿಗೆ ಇದು ನನ್ಗೆ ಹೊಸ ಕಾನ್ಸೆಪ್ಟ್. ನಂಗೆ ಆಕ್ಚುಲಿ ಸ್ಟಿಚಿಂಗು ಬರುದಿಲ್ಲ, ಏನು ಬರುದಿಲ್ಲ. ಆದ್ರೆ ಈ ಸಂಸ್ಥೆ ಮಾತ್ರ ನನ್ಗೆ ತುಂಬಾ ಕಲಿಸಿಕೊಟ್ಟಿದೆ. ಇಲ್ಲಿ ನನ್ಗೆ ಬಂದ ನಂತರ ಹಿಂದೆ ಗುರು ಸಿಕ್ಕಿದ್ರು, ಮುಂದೆ ನನ್ಗೆ ಗುರಿ ಸಿಕ್ಕಿತ್ತು. ಈಗ ನನ್ಗೆ ನಾನು ಯಾರು ಅನ್ನೋ ಕ್ವಶನ್ ನನ್ನ ಲೈಫಲ್ಲಿ ಇಷ್ಟರವರೆಗೆ ನನ್ಗೆ ಮೂಡಿರ್ಲಿಲ್ಲ. ಈಗ ನನ್ಗೆ ನಾನು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಈ ಪ್ರಶ್ನೆಯಿಂದಲೇ ನನ್ಗೆ ಲೈಫಲ್ಲಿ ಎಷ್ಟೋ ಆನ್ಸರ್ ಹುಡುಕ್ಲಿಕ್ಕೆ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಮ್ಗೆ ಬೆಳಿಗಿನ ಕ್ಲಾಸ್ ಅಲ್ಲಿ ನಮ್ ಮಾರ್ನಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗತ್ತೆ ಒಂದ್ ಪ್ರೇಯರ್ ಇಂದ. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಟುಡೇ ಈಸ್ ಮೈ ಡೇ, ಐ ಕ್ಯಾನ್ ಡೂ ಇಟ್, ಗಾಡ್ ಆಲ್ವೇಸ್ ವಿತ್ ಮೀ, ಐ ಆಮ್ ದಿ ವಿನ್ನರ್ ಅಂತ ಈ 5 ಸೂತ್ರ ಇದೆ. ಇದು ಆಕ್ಚುಲಿ ಅಬ್ದುಲ್ ಕಲಾಂ ಅವರ ಮಾತು. ಈ ಅಬ್ದುಲ್ ಕಲಾಂ ಅವರ ಈ ಪಂಚ ಸಾಲುಗಳು ನಮ್ ಲೈಫ್ ಅಲ್ಲಿ ಮಾತ್ರ ನಮ್ಮನ್ನ ತುಂಬಾ ಟಾಪಿಗೆ ತಗೊಂಡು ಹೋಗೋದ್ರಲ್ಲಿ ಏನೇ ಡೌಟ್ ಇಲ್ಲ. ಈ ಪಾಸಿಟಿವ್ ಅಫರ್ಮೇಶನ್ ಯಾವುದೇ ವಿಷಯವನ್ನು ನಾವು ಒಂದು ದಿನ ಹೇಳುವುದಕ್ಕೂ, ಇಲ್ಲಿ ಬಂದ ನಂತರ ಈ ಕೋರ್ಸ್ ಅಲ್ಲಿ ನಾವು 30 ಡೇಸ್ ಸ್ಪೆಂಡ್ ಮಾಡ್ತೇವೆ. ಈ 30 ಡೇಸ್ ಅಲ್ಲಿ ಯಾವುದೇ ವಿಷಯವನ್ನ ನಾವು ಒಪ್ಪಿಕೊಂಡ ಹಾಗೆ 30 ಡೇಸ್ ಅಲ್ಲಿ ಅದು ನಮ್ಗೆ ಬೇಕು. ಆಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅದನ್ನ ಒಪ್ಪಿಕೊಳ್ಳುತ್ತೆ. ಆ ಅಫರ್ಮೇಶನ್ ನಮ್ಗೆ ಮುಂದೆ ಪಾಸಿಟಿವ್ ಆಗಿ ನಮ್ ಲೈಫ್ ಅನ್ನ ಲೀಡ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಸಂಸ್ಥೆ ಬಿಟ್ಟು ಹೋಗುದಂತ ಹೇಳಿ ಹೇಳೋದಿಲ್ಲ, ನಾವು ಈ ಸಂಸ್ಥೆಯಿಂದ ತಗೊಂಡು ಹೋಗುವಂತದ್ದು ತುಂಬಾ ಇದೆ. ಈ ಸಂಸ್ಥೆಗೆ ಬಂದ ನಂತರ ನಾವು ಕಲ್ತಿರೋದು ತುಂಬಾ ಇದೆ. ಅಷ್ಟೇ ಅಲ್ಲ, ನಾವು ಬೆಳಿಗ್ಗೆ ಒಂದು ಮಿಲಿ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತೇವೆ. ಮಿಲಿ ಅನ್ನುವ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಸ್ಟೇಜ್ಗೆ ಹತ್ತದವರಿಗೂ ಹತ್ಬೇಕು ಅನ್ನೋ ಮನಸ್ಸು, ಲಾಸ್ಟ್ ಡೇಗೆ ಅಂತೂ ನಾನು ನಾಳೆ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಬರುವ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ನಾವು ನಾಳೆ ಏನ್ ಮಾಡುವ ಇಲ್ಲದಿದ್ರೆ ನಾವು ಏನಾಗಿದ್ವಿ, ಮನೆಯ 4 ಗೋಡೆಗಳ ಮಧ್ಯೆ ಇದ್ವಿ. ಇದು ಹಾಗಲ್ಲ. ನಾವೊಂದ್ 4 ಜನರ ಜೊತೆ ಮಿಂಗಲ್ ಆಗ್ತೇವೆ, ಹೊಸ ವಿಷಯವನ್ನು ಹುಡುಕ್ತೇವೆ. ಆ ರಸಪ್ರಶ್ನೆ ಕೇಳುವುದಾ, ಏನ್ ಹುಡುಕುವ, ಏನ್ ಕೇಳುವ, ಆ ವಾರ್ತೆ ಇದೆ ನಾನು ಹೀಗೆ ಓದುವ, ಹಾಗೆ ಬೇರೆ ಬೇರೆ ಥಿಂಕಿಂಗ್ ಲೆವೆಲ್ ಅನ್ನ ನಮ್ಮದು ಚೇಂಜ್ ಮಾಡುತ್ತೆ. ಆನಂತರ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಅಲ್ಲಿ ಅಂತೂ ನಮ್ ಸಂತೋಷ್ ಸರ್ ನಮ್ಗೆ ಏನ್ ಮಾಡ್ತಾರೆ, ಗೇಮ್ಸ್ ಕೊಡ್ತಾರೆ. ಆ ಗೇಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ ಮೈಂಡಿಗೆ ಅಂತೂ ಪಕ್ಕಾ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ ಚೈತ್ರ ಮ್ಯಾಮ್ ಬರ್ತಾರೆ, ಅವ್ರ ಕ್ಲಾಸ್ ತಗೊಳ್ತಾರೆ. ಅವ್ರ ಕ್ಲಾಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ರೀತಿಯಲ್ಲಿ ಅವ್ರ ನಾಲೆಜಬಲ್ ವಿಷಯವನ್ನ ನಮ್ಗೆ ವಿವರಿಸ್ತಾರೆ. ನೆಕ್ಸ್ಟ್ ನಮ್ ಸುಕನ್ಯಾ ಮ್ಯಾಮ್ ಬಂದು ನಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ತಗೊಳ್ತಾರೆ. ಈ ಪ್ರಾಕ್ಟಿಕಲ್ ಕ್ಲಾಸ್ ನಮ್ಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವ್ ಏನ್ ಕಲೀಲಿಕ್ಕೆ ಬಂದಿದ್ದೇವೋ ಅದ್ ನಮ್ ಫಿಸಿಕಲಿ ಮತ್ತು ಮೆಂಟಲಿ 2 ವರ್ಕ್ ಅನ್ನ ಮಾಡುತ್ತೆ. ಓವರ್ ಹೇಳ್ಬೇಕಾದ್ರೆ ಈ ಕೋರ್ಸ್ ಮುಗಿಯೋದ್ರೊಳಗಡೆ ನಮ್ದು ಫಿಸಿಕಲಿ, ಮೆಂಟಲಿ ಪ್ರತಿಯೊಂದ್ರಲ್ಲೂ ನಾವು ಡೆವಲಪ್ಮೆಂಟ್ ಆಗೋದಂತೂ ಪಕ್ಕಾ ಗ್ಯಾರಂಟಿ. ಯಾರಿಗೆ ಈ ಸಂಸ್ಥೆಗೆ ಸೇರ್ಲಿಕ್ಕೆ ಇಷ್ಟ ಇದೆಯೋ ದಯವಿಟ್ಟು ಬನ್ನಿ. ಅಷ್ಟೇ ಅಲ್ಲ, ನೀವು ಕಲಿಯೋದಷ್ಟೇ ಅಲ್ಲ, ನಿಮ್ ಲೈಫ್ ಅಲ್ಲಿ ಮಾತ್ರ ಕಲಿಯುವಂತದ್ದು ಈ ಸಂಸ್ಥೆಯಲ್ಲಿ ತುಂಬಾ ಇದೆ. ಪ್ರತಿಯೊಂದು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೂ ನಾವು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿಂದ ಕಲ್ತಿದ್ದೇನೆ. ಈಗ ಕೆಲವೊಂದ್ಸಲ ಹೇಳ್ತೇವೆ, ನಂಗೆ ಟೈಮ್ ಸಾಕಾಗಲ್ಲ, ಆ ಕೆಲಸ ಮಾಡ್ಲಿಕ್ಕೆ ನಂಗೆ ಟೈಮ್ ಸಾಕಾಗಲ್ಲ ಅಂತ. ಆದ್ರೆ ಇಲ್ಲಿ ಬಂದ ನಂತರ ಯಾವ ರೀತಿ ಯಾವುದೇ ವರ್ಕ್ ಅನ್ನು ಮಾಡ್ಬೇಕಾದ್ರೆ ನಾವೊಂದು ಯಾವ ರೀತಿ ಪ್ಲಾನ್ ಮಾಡ್ಬೋದು, ಯಾವ ರೀತಿ ಟೈಮ್ ಶೆಡ್ಯೂಲ್ ಮಾಡ್ಬೋದು, ಪ್ರತಿಯೊಂದು ಲೈಫ್ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಪ್ರತಿಯೊಂದು ವಿಷಯವನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು.
ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಸುಕನ್ಯಾ ಅಂತ. ನಾನು ಗೆಸ್ಟ್ ಲೆಕ್ಚರರ್ ಆಗಿ ರೂಟ್ ಸೆಟ್ಟಲ್ಲಿ ಮತ್ತು RCTಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹೇಳಿಕೊಡುವ ಕೆಲಸ ಅಂದ್ರೆ ನನಗೆ ತುಂಬಾ ಇಷ್ಟವಾಗಿರೋಂಥ ಕೆಲಸ. ಹಾಗಾಗಿ ನಾಳೆ ನಾನು 25 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು. ನಾಳೆ ನಾನು ಇಲ್ಲ ಅಂದ್ರೆ ಮಣ್ಣಲ್ಲಿ ಮಣ್ಣಾಗೋದ್ರೆ ಕಲ್ತಿರೋಂಥ ವಿದ್ಯೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ, ಮಕ್ಕಳಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ನಾನು ಮನೆಯಿಂದ ಆಚೆ ಬಂದು ಎಲ್ಲರಿಗೂ ಕೂಡ ಕ್ಲಾಸಸ್ ಮಾಡ್ತಿದ್ದೀನಿ. ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕಲ್ಲೂ ರೂಟ್ ಸಿಟಿ ಮತ್ತೆ RCTಗಳಿದೆ. ಹಾಗಾಗಿ ನಾನು ಎಲ್ಲಾ ಕಡೆ ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡುವಾಗ ಮಕ್ಕಳು ಎಲ್ಲಾ ತರ ಮಕ್ಕಳು ಸಿಗ್ತಾರೆ, ತುಂಬಾ ಖುಷಿ ಕೊಡುತ್ತೆ. ಯಾವತ್ತು ನಾವು ಸ್ಟೂಡೆಂಟ್ಸ್ ಟೀಚರ್ ಆ ತರದಲ್ಲಿ ಇಲ್ಲ, ಮಕ್ಕಳನ್ನ ನಾನು ಮಕ್ಕಳಾಗೆ ನೋಡ್ತೀನಿ. ಯಾವತ್ತು ತಪ್ಪು ಮಾಡಿದ್ರೆ ತಕ್ಷಣ ನಾನು ಶಿಕ್ಷೆನೂ ಕೊಡ್ತೀನಿ, ಅದಾದ್ಮೇಲೆ ತಿದ್ದುತ್ತೀನಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಅವತ್ತಿಂದ ಅವತ್ತು ಅಲ್ಲಿಂದ ಅಲ್ಲೇನೆ ತುಂಬಾ ಚೆನ್ನಾಗಿ ಅವ್ರು ಕಲಿತಿದ್ದಾರೆ. ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದಿರೋಂಥ ಮಕ್ಕಳು ಪ್ರತಿಯೊಬ್ರು ಕೂಡ ಕಲಿಬೇಕು ಅನ್ನೋ ಒಂದು ಆಸೆಯಿಂದ, ಹುಮ್ಮಸ್ಸಿಂದ ಇಷ್ಟಪಟ್ಟು ಬಂದಿದ್ದಾರೆ. ಅವ್ರೇನ್ ಕಲಿತಾರೆ ಅಷ್ಟು ಕೂಡ ಇಷ್ಟಪಟ್ಟಿದಷ್ಟು ನಾವು ಕಲಿಸಿಕೊಡ್ತೇವೆ. ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಆಫೀಸ್ ವಾತಾವರಣನೂ ತುಂಬಾ ಚೆನ್ನಾಗಿದೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ಮಕ್ಳಿಗೆ ಏನ್ ಬೇಕು ಮೆಟೀರಿಯಲ್ಸ್ ಕೂಡ ಅವರು ಕೊಡಿಸ್ಕೊಡ್ತಾರೆ. ಯಾವ್ದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ಆಯ್ತು, ಏನ್ ಬೇಕು ತರಿಸ್ಕೊಳ್ಳಿ, ಎಷ್ಟು ಬೇಕು ನೀವು ತಂದ್ಕೊಳ್ಳಿ, ಏನ್ ಬೇಕು ಎಲ್ಲ ಪ್ರತಿಯೊಂದು ಕೂಡ ಊಟ ತಿಂಡಿಲಾಗ್ಬೋದು, ಮೆಟೀರಿಯಲ್ಸ್ ಆಗ್ಬೋದು, ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಮಕ್ಕಳು ಕೂಡ ಇಂಟ್ರೆಸ್ಟ್ ಆಗಿ ಕಲಿತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.